ಮದುವೆಯಾಗುವುದಾಗಿ ನಂಬಿಸಿ ಕೈಕೊಟ್ಟ ಆರೋಪ ಕೇಳಿಬಂದಿದ್ದು, ನ್ಯಾಯಕ್ಕಾಗಿ ಯುವತಿಯೊಬ್ಬರು ಪ್ರಿಯಕರನ ಮನೆ ಮುಂದೆ ಕುಳಿತಿರುವ ಘಟನೆ ಕಾಗವಾಡ ತಾಲೂಕಿನ ಉಪ್ಪಾರವಾಡಿ ಗ್ರಾಮದಲ್ಲಿ ನಡೆದಿದೆ. ಮೇಘ ಹಾಗೂ ಅಕ್ಷಯ ಕೆಲ ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ರು ಎನ್ನಲಾಗಿದ್ದು, ಕಳೆದ 2 ತಿಂಗಳಿಂದ ಅಕ್ಷಯ ತನ್ನಿಂದ ದೂರವಾಗಿದ್ದಾನೆ ಎಂದು ಮೇಘ ಆರೋಪಿಸಿದ್ದಾರೆ. ಮೋಸ ಮಾಡ್ಕೋತಾರ ಇದನ್ನೆಲ್ಲ ಹಡಿದ ಮುಂದಿನ ಎಲ್ಲ ನನಗೆ ಗೊತ್ತಿದ್ರು ನನಗೆ ಅವ್ನು ಮತ್ತೆ ಮೋಸ ಮಾಡ್ಕೋತಿಲ್ಲ, ನೀ ಚಲೋ ಇದೆ ಹಾಗೆ ಮಾಡ್ತಿಲ್ಲ ಅಂತ ವೇದಾಮ 2 ತಿಂಗಳ ಹಿಂದನ್ನ ಮಾಡ್ಕೊಳಂಗಿಲ್ಲ ಅಂತ ಹೇಳಿ ನನಗೆ ಮೋಸ ಮಾಡ್ದಂಗ ನನ್ ಕೂಡ ಪ್ರತಿಯೊಂದು ಎಲ್ಲ ಮಾಡಿಬಿಟ್ಟಿದ್ದಾನೆ. ನನ್ನ ಕಡೆ ಎಲ್ಲ ಪ್ರೂಫ್ ಕೊಡೋದು ಎಲ್ಲಾನು ಇದಾವ. ನನ್ನ ಕಡೆ ಇಲ್ಲ ನನ್ನ ಹೆಸರು ಮೇಘ ಅಂತ, ಅಕ್ಷಯ್ ಉಪ್ಪಾರ ಅಂತ ಅವನ ಹೆಸರು ಉಪ್ಪಾರವಾಡ, ನಂದು ಕಾಗವಾಡ. ಮದುವೆಯಾಗೋದಾಗಿ ಭರವಸೆ ನೀಡಿ ಇದೀಗ ವಂಚಿಸಿದ್ದಾರೆ ಎಂದು ಆರೋಪಿಸಿರುವ ಮೇಘ ಕೆಲವು ಸಾಕ್ಷಿಗಳೊಂದಿಗೆ ಅಕ್ಷಯನ ಮನೆಗೆ ಬಂದಿದ್ದಾರೆ. ಈ ವೇಳೆ ಸಾಕ್ಷಿಗಳಲ್ಲಿದ್ದ ಮೊಬೈಲ್ ಕಸಿದು ಒಡೆದು ಹಾಕಿದ್ದಾರೆ ಎಂಬ ಆರೋಪವನ್ನ ಮಾಡಿದ್ದಾರೆ. ನ್ಯಾಯ ಸಿಗುವವರೆಗೂ ಸ್ಥಳದಿಂದ ಕದಲೋದಿಲ್ಲ ಎಂದು ಮೇಘ ಪಟ್ಟು ಹಿಡಿದಿದ್ದಾರೆ. ಯುವತಿಯ ಆರೋಪದ ಹಿನ್ನೆಲೆಯಲ್ಲಿ ಕಾಗವಾಡ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಘಟನೆ ಕಾಗವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಗೊತ್ತಾಯ್ತು ಈಗ ವಡೀಲ್ ಬೇಡ ಅಟ್ಯಾಕ್ ಕಸಗಳಿಗೆ ಇರೋದು ವಡೀಲ್ ಬೇಡ ಎಲ್ಲ ಕ್ವಾಲಿಟಿ ಏನೋ ಒಂದು 5 ಮೊಬೈಲ್ ನ್ಯಾಯ ಬೇಕಾ ಅಣ್ಣ ನೋಡು ಯಾರು ಬೇಕಾ ನೋಡು ಯಾರು ಇಲ್ಲ ಅದಕ್ಕೆ ಇನ್ನೇನು ಮೊಬೈಲ್ ಬ್ಯಾಡ್ವಿ ನೀವು ಒಟ್ಟು ಮೊಬೈಲ್ ಬ್ಯಾಡಿ ಅದಕ್ಕೆ ಒಟ್ಟು ಇಲ್ಲೇ ಇರೋದು ನೀವು ಬರಂಗಿಲ್ಲ ನೀವು ಸಕಲ್ ಬರಂಗಿಲ್ಲ ನೀವು ಕಾರ್ಪೊರೇಟ್ ಸೈಟ್ ಅಂತ ಹೇಳಿದ್ರೆ ನಾವು ಬರಂಗಿಲ್ಲ ಮೊಬೈಲ್ ನೋಡ್ದಾಗ ನಾವು ಪ್ರೂಫ್ ಎಲ್ಲ ಹಾಳು ಮಾಡಿದೀಗ ವಿಚಾರ ನಮ್ಮ ಕಡೆ ತಗೋ ಯಾರು ಏತನ ಕಡೆ ತಗೋ ಸಲ ಪ್ರೆಗ್ನೆಂಟ್ ಮಾಡಿದಾರೆ ನನ್ನ ನೀವು ಇದೆಲ್ಲ ಹೇಳೋರು ಹುಸ್ತುನಿ ಅವ್ರದಾರ ಇಲ್ಲಿ ಸತ ಬಾಯಿದಾರ ನೀವು ಮೊಬೈಲ್ ಕೊಡ್ದೇವು ಅದಕ್ಕೆ ಹೇಳ್ತೇನ ಮೊಬೈಲ್ ಕೊಡ್ದಿ ಅವ್ರಿಗೆ ನೋಡ್ರನ್ನ ಅಂತ ಕಾಕಬೇಡ ಅವ್ರಿಗೆ ಗೌಡ್ರಿಗೆ ಹೇಳ್ತೀನಿ ಅವ್ರ ಮೊಬೈಲ್ ಕೊಡ್ತೀನಿ ಕಸ್ಕೊಂಡ್ ಮೊಬೈಲ್ ಮಾಡ್ದ ಹೋಗೋದನ್ನ ಇವು ಇವೆಲ್ಲ ನೀವು ನ್ಯಾಯ ಮಾಡಿ ಕುಡಿ ಮೊಬೈಲ್ ಇತ್ತು ಹೊಡಿತಿದ್ದಕ್ಕ ಅವ್ರದ ಬುಕ್ನೆ ಮಾಡಿದ ಈಗ ವಿಚಾರ ಮಾಡ್ರಿ ವಡೀಲ್ ಬಿಡಿ ಅದಕ್ಕೆ ನ್ಯಾಯ ಸಿಗ್ಮಾರ್ ಬಂದ್ ಮಾಡ್ದಂಗ ಎಲ್ಲ ಸೆಟ್ ಮಾಡಿ ಬಂದ ನನಗೆ ಗೊತ್ತಿತ್ತು ಅಂತ ನಾ ಮಾಡಿದನೆಲ್ಲ ಬರೋಬರ ಆತನ